ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರವಾಗಿರುವಂಥ ರೈತರು, ವಿರುದ್ಧವಾಗಿರುವಂಥ ರೈತರು ಇಬ್ಬರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರು ವರ್ಸಸ್ ರೈತರು. ಆದರೆ ಕುಮಾರಸ್ವಾಮಿ ಅವರ ಪ್ರಕಾರ ಈ ರೀತಿ ಹೋರಾಟ ಮಾಡ್ತಿರುವಂಥವ್ರು ರೈತರೇ ಅಲ್ಲ. ಇರ್ಬೋದು ಭೂಮಿ, ಆದರೆ ರೈತರಲ್ಲ, ಒಕ್ಕಲ್ತನ ಮಾಡ್ತಾ ಇಲ್ಲ ಅವರು. ಅಂಥವರೇ ಬೇಕು ಅಂತ ಪ್ರತಿಭಟನೆ ಮಾಡ್ತಿರೋರು ಅಂತಾರೆ ಕುಮಾರಸ್ವಾಮಿ. ಒಂದೇ ಗ್ರಾಮದಲ್ಲಿ ಪರವಾಗಿರುವಂಥವ್ರ ಪ್ರತಿಭಟನೆ, ವಿರುದ್ಧವಾಗಿರುವಂಥವ್ರ ಪ್ರತಿಭಟನೆ ಕೂಡ. ಇನ್ನು ಇವ್ರದ್ದು ಇಷ್ಟೇ ಅಲ್ಲ, ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಪ್ರತಿಭಟನೆ ಮಾಡ್ತಾರಲ್ಲ ಅಲ್ಲೇ ಹೋಗ್ತೀವಿ, ಅಲ್ಲೇ ಹೋಗಿ ನಮ್ಮ ಪ್ರಶ್ನೆ ಇಡ್ತೀವಿ ಅಂತ. ಇನ್ನು ಒಪ್ಪಿಕೋ ಚಳವಳಿ ಬೇರೆ ಮಾಡ್ತಾರಂತೆ. ಆದರೆ ಆ ಚಳವಳಿಯನ್ನು ಮುಂದೂಡಲಾಗಿದೆ. ಕುಮಾರಸ್ವಾಮಿ ಬರ್ತಿರೋ ಹಿನ್ನೆಲೆಯಲ್ಲಿ ಅಪ್ಪಿಕೋ ಚಳವಳಿ ಅದನ್ನು ಮುಂದೂಡಲಾಗಿದೆ ನಾಳೆಗೆ. ಅವ್ರು ಹೇಳೋದೇನು ಅಂದರೆ, ಒಂದು ಕಡೆಗೆ ನೀವು ಬೆಂಗಳೂರಲ್ಲಿ ಲಕ್ಷಗಟ್ಟಲೆ ಮರಗಳನ್ನು ನೆಟ್ಟು ನೀವೇನೋ ಗಿನ್ನಿಸ್ ದಾಖಲೆ ಬರೆಯೋಕ್ಕೆ ಹೋಗ್ತಾ ಇದ್ದೀರಿ, ಆದರೆ ದಯವಿಟ್ಟು ಯೋಜನೆ ವ್ಯಾಪ್ತಿಗೆ ಬರುವಂಥ 10 ಲಕ್ಷ ಮರಗಳನ್ನು ಉಳಿಸಿ ಅನ್ನುವಂಥ ಆಗ್ರಹ. ಬೈರಮಂಗಲದಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ಅಪ್ಪಿಕೋ ಚಳವಳಿ ಶುರುವಾಗುತ್ತೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾವು ಇದೀಗ ತಾನೇ ನೋಡ್ತಾ ಇದ್ವಿ, ಕುಮಾರಸ್ವಾಮಿ ಅವರ ಮಾತನ್ನು ಕೂಡ ನಾವು ಕೇಳಿಸ್ತಾ ಇದ್ವಿ. ಕುಮಾರಸ್ವಾಮಿ ಈಗಾಗಲೇ ಹೊರಟಿದ್ದಾರೆ, ಇನ್ನೇನು ಬಿಡದಿಗೆ ಬರ್ತಾರೆ, ಬೈರಮಂಗಲಕ್ಕೆ ಬರ್ತಾರೆ. ಅವ್ರ ಕಾರ್ಯಕ್ರಮಗಳು ಕೂಡ ಗೊತ್ತಿದೆ ನಿಮಗೆ. ಸಂಜೆ 3 ಗಂಟೆ ತನಕ ಇರ್ತೀನಿ ಅಂತಂದರು, 4 ಗಂಟೆ ತನಕ ಬೇಕಿದ್ದರೂ ಇರ್ತೀನಿ, ಮುಖ್ಯಮಂತ್ರಿಗಳು ಬರಲಿಲ್ಲ ಅಂತಂದ್ರೆ ಯಾರಾದರೂ ಅಧಿಕಾರಿಗಳನ್ನು ಕಳಿಸ್ಲಿ ಅಂತ. ಜೊತೆಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಮಾತಿನ ಚಾಟಿ ಕೊಡಬೇಕು ಅದೆಲ್ಲವನ್ನು ಕೂಡ ಮಾಜಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಕೇಂದ್ರದ ಸಚಿವರು ಮಾಡಿದ್ದಾರೆ. ಇದೀಗ ತಾನೇ ನಾವು ನೋಡಿದ್ವಿ ಏನು ನಡೀತಾ ಇದೆ ಅಲ್ಲಿ, ಅಲ್ಲಿನ ಸ್ಥಿತಿಗತಿಗಳು ಏನೇನು. ಯಾಕಂದರೆ ಪರವಾಗಿರುವಂಥವರು ಬರ್ತಾರೆ ಪ್ರತಿಭಟನೆ ಮಾಡಲಿಕ್ಕೆ, ವಿರುದ್ಧವಾಗಿರುವಂಥವರು ಬರ್ತಾರೆ ಪ್ರತಿಭಟನೆ ಮಾಡಲಿಕ್ಕೆ. ಹೇಗಿದೆ ಸ್ಥಿತಿ? ಖಂಡಿತವಾಗಿಯೂ ರಂಗನಾಥ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಹಿರಂಗ ಚರ್ಚೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಪಂಥಾಹ್ವಾನವನ್ನು ಕೊಟ್ಟಿರುವಂಥದ್ದು. ಇವತ್ತು ಬಹಿರಂಗ ಚರ್ಚೆಗೆ 11 ಗಂಟೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರಮಂಗಲಕ್ಕೆ ಬರ್ತಾ ಇದ್ದಾರೆ. ಬೈರಮಂಗಲದಲ್ಲಿ ಕಳೆದ 1 ವರ್ಷಗಳಿಂದಲೂ ಕೂಡ ಯೋಜನೆಯನ್ನು ವಿರೋಧಿಸಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರೈತರು ಪ್ರತಿಭಟನೆ ಮಾಡ್ತಾ ಇರುವಂಥ ಆ ಒಂದು ಸ್ಥಳಕ್ಕೆ ಬಂದು ಬಹಿರಂಗ ಚರ್ಚೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ. ಜೊತೆಗೆ CM DK ಶಿವಕುಮಾರ್ ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿರುವಂಥದ್ದು. ನೀವು ಹಾಗೂ ನಿಮ್ಮ ಅಧಿಕಾರಿಗಳ ತಂಡ ಬಂದು ಬಹಿರಂಗವಾಗಿ ಬಾಧಿತ ಪ್ರದೇಶದಲ್ಲೇ ಚರ್ಚೆ ಮಾಡಿ ಅನ್ನೋದಂತೂ ಕೂಡ ಸವಾಲು ಹಾಕಿದ್ದಾರೆ. ಆ ಒಂದು ಬಹಿರಂಗ ಚರ್ಚೆ ನಡೆಯುವಂಥ ಸ್ಥಳದಲ್ಲಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳದಲ್ಲಿ ಕಳೆದ 1 ವರ್ಷಗಳಿಂದಲೂ ಕೂಡ ಯೋಜನೆಯನ್ನು ವಿರೋಧಿಸಿ ಬೈರಮಂಗಲ ಗ್ರಾಮದ ಹಲವು ರೈತರು ಕೂಡ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಇವತ್ತು ಈ ಒಂದು ಪ್ರತಿಭಟನೆ ನಡೆಸ್ತಿರುವಂತಹ ಸ್ಥಳದಲ್ಲಿ ಬಹಿರಂಗ ಚರ್ಚೆ ಕೂಡ ನಡೀತಾ ಇದೆ. 11 ಗಂಟೆ ಸುಮಾರಿಗೆ ಬೈರಮಂಗಲ ಗ್ರಾಮಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ. ಹೀಗಾಗಿ ಈಗಾಗಲೇ ವೇದಿಕೆ ಕೂಡ ಸಿದ್ಧವಾಗಿರುವಂಥದ್ದು. ಇಲ್ಲಿ ಸಾಕಷ್ಟು ಚೇರ್ಗಳನ್ನು ಕೂಡ ಹಾಕಿರುವಂಥದ್ದು. ಕುಮಾರಸ್ವಾಮಿ ಅವರು ಈಗಾಗಲೇ ತಿಳಿಸಿರುವಂತೆ ನಾನು 2 ಪತ್ರಗಳನ್ನು ಕೂಡ ಈಗಾಗಲೇ ಬರೆದಿದ್ದೀನಿ. ಅವರು ಬರೆದಂತಹ ಪತ್ರಕ್ಕೆ ಅವತ್ತಿನ ದಿವಸ ಅಂದರೆ ನಿನ್ನೆ ನಾನು ಬ್ಯುಸಿ ಇದ್ದೆ, ಕೆಲವೊಂದಿಷ್ಟು ಕೆಲಸಗಳಿತ್ತು, ಹಾಗಾಗಿ ಬರೋದಕ್ಕಾಗಲ್ಲ. ಇವತ್ತು ಬರಬೇಕು, ತಾವು ಬರೋದಿಲ್ಲ ಅಂದರೆ ತಮ್ಮ ಅಧಿಕಾರಿಗಳನ್ನಾದರೂ ಕರೆಸ್ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಈಗಾಗಲೇ ವೇದಿಕೆ ಕೂಡ ಸಿದ್ಧ ಆಗಿದೆ. ಕುಮಾರಸ್ವಾಮಿ ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳು ಜೊತೆಗೆ ಅವರ ತಂಡಕ್ಕೆ ಚೇರ್ಗಳನ್ನು ಹಾಕಿರೋದು. ಮತ್ತೊಂದು ಕಡೆ ಮತ್ತೊಂದಿಷ್ಟು ಚೇರ್ಗಳು ಹಾಕಿದ್ದಾರೆ. CM DK ಶಿವಕುಮಾರ್ ಆಗಿರ್ಬೋದು, ಇಲ್ಲ ಸ್ಥಳೀಯ ಶಾಸಕರು, ಜೊತೆಗೆ GBDA ಅಧ್ಯಕ್ಷರು ಕೂಡ ಬಂದು ಚರ್ಚೆ ಮಾಡಲಿ ಅನ್ನೋ ನಿಟ್ಟಲ್ಲೂ ಕೂಡ ವೇದಿಕೆಯನ್ನು ಸಿದ್ಧಪಡಿಸಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಬರ್ತಾರೆ. ಈಗಾಗಲೇ ಸುಮಾರು ಅಂದರೆ ಈ ಒಂದು 9 ಕಂದಾಯ ಗ್ರಾಮಗಳು ಸೇರಿದಂತೆ 26 ಗ್ರಾಮಗಳ ರೈತರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಈ ಒಂದು ಯೋಜನೆಯ ಪರವಾಗಿ ಸಾಕಷ್ಟು ರೈತರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ನಿನ್ನೆಯಿಂದಲೂ ಕೂಡ ಈ ಒಂದು ಸ್ಥಳದಿಂದ ಸುಮಾರು 100 ಮೀಟರ್ ದೂರದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಮಗೆ ಈ ಒಂದು ಯೋಜನೆ ಬೇಕು, ಕಳೆದ 25 ವರ್ಷಗಳಿಂದಲೂ ಕೂಡ ಸಾಕಷ್ಟು ನಾವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು CM ಆದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ರೆಡ್ ಝೋನ್ ಅಂತ ಮಾಡಿಬಿಟ್ರು. ಹೀಗಾಗಿ ನಮ್ಮ ಭೂಮಿಯನ್ನು ನಾವು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ, ಸಾಲ ಸೋಲ ಮಾಡಿದ್ದೀವಿ, ಮದುವೆ ಮಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಈ ಯೋಜನೆ ಕೂಡಲೇ ಆಗಬೇಕು. ಯೋಜನೆಗೆ ನಾವು ಭೂಮಿ ಕೊಡ್ತೀವಿ, ಸರ್ಕಾರ ಕೂಡ ಕೂಡಲೇ ಭೂಸ್ವಾಧೀನ ಮಾಡ್ಕೊಬೇಕು ಅನ್ನೋ ನಿಟ್ಟಲ್ಲೂ ಕೂಡ ಇಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗ ಈ ಒಂದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಮಾಡ್ಕೊಂಡಿರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು